ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 12 ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋ ಕೂಡ ತುಂಬಾನೇ ಸೂಪರ್ ಆಗಿದೆ. ಯಾರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾರಪ್ಪ ಅಂದ್ರೆ ನಮ್ಮ ರಕ್ಷಿತಾ ಬಗ್ಗೆ ಒಂದು ಪ್ರೋಮೋ. ರಕ್ಷಿತಾ ಮತ್ತೆ ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಆ ಕಾನ್ವರ್ಸೇಷನ್ ಫನ್ನಿ ಆಗಿದೆ ಅಂತ ಹೇಳ್ಬೋದು. ಅಶ್ವಿನ್ ಮ್ಯಾಮ್ ಬಂದ್ಬಿಟ್ಟು ಊಟ ಮಾಡ್ತಿರ್ತಾರೆ. ಸೊ ಅವರು ನಮ್ಮ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈಗ ಏನಂತಂದ್ರೆ ನಮಗೆ ಫಸ್ಟ್ ನೋಡಿದ ಅಶ್ವಿನಿ ಗೌಡ ಬೇರೆ, ಮತ್ತೆ ಈಗ ಇರುವಂತಹ ಅಶ್ವಿನಿ ಮೇಡಮ್ಮೇ ಬೇರೆ ತರ. ಹಂಗೆ ರಕ್ಷಿತಾ ಕೂಡ ಒಂದೇ ರೀತಿಲಿದ್ದಾರೆ, ಮೊದ್ಲಂಗಿದ್ರೆ ಹಂಗೆ ಇದ್ದಾರೆ. ಬಟ್ ರಕ್ಷಿತಾ ಮತ್ತೆ ನಮ್ಮ ಅಶ್ವಿನಿ ಗೌಡ ಮ್ಯಾಮ್ ಮಧ್ಯೆ ಏನಾಗ್ತಿತ್ತು ಅಂತಂದ್ರೆ ಯಾವಾಗ್ಲೂ ಕೂಡ ಕ್ಲಾಶ್ ಆಗ್ತಿತ್ತು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಗುದ್ದಾಟಗಳು, ವಾರ್ಗಳು ನಡೀತಾ ಇತ್ತು. ಬಟ್ ಈಗ ಅವರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಜೊತೆಗೆ ಫನ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಖುಷಿಯಾಗಿ ಅಶ್ವಿನಿ ಮ್ಯಾಮು ನಮ್ಮ ರಕ್ಷಿತಾ ಶೆಟ್ಟಿ ಜೊತೆ ಮಾತಾಡ್ತಾರೆ. ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅವರಿಬ್ರು ನಡುವೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗಿರುವಂತ ಅಶ್ವಿನಿ ಮ್ಯಾಮ್ ನಂಗೆ ಸಖತ್ ಇಷ್ಟ ಆಗ್ತಾರೆ. ಸೊ ನೆಕ್ಸ್ಟ್ ನಮ್ಮ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡೋದಾದ್ರೆ, ರಕ್ಷಿತಾ ಶೆಟ್ಟಿ ಅವರು ಫನ್ನಾಗಿ ಅಂತ ಅನ್ನೋದಕ್ಕಿಂತ ನೀವು ರಕ್ಷಿತಾ ಶೆಟ್ಟಿ ಅವರು ನಮ್ಮ ಅಶ್ವಿನಿ ಗೌಡ ಮ್ಯಾಮ್ಗೆ ಏನು ಹೇಳ್ತಾರೆ ಅಂತಂದ್ರೆ, ನೀವು ಎಲ್ಲ ಡೆಕೋರೇಟಿವ್ ಮಾಡ್ಕೊಂಡು ಮೀನೆಲ್ಲ ಚೆನ್ನಾಗಿ ತಿಂತಾ ಇದ್ದೀರಾ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಕೊಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿಗೆ, ತಗೋ ನೀನು ತಿನ್ನು, ತಲೆ ತಿನ್ನು ನೀನು ಅಂತ ತಲೆ ತಿಂತೀಯಾ, ನಿಂಗೆ ಇಷ್ಟ ಅಲ್ವಾ ತಗೋ ಅಂತ ನಮ್ಮ ಅಶ್ವಿನಿ ಮ್ಯಾಮ್ ರಕ್ಷಿತಾ ಶೆಟ್ಟಿ ಕೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ಹೌದು ನನಗೆ ನೀವು ತಲೆ ತಿನ್ನೋದಿಲ್ವಾ ಅಂತ ಮಾತಾಡ್ತಾರೆ. ಎಷ್ಟು ಕ್ಯೂಟ್ ಅನಿಸ್ತದೆ ಅಂದ್ರೆ, ಫನ್ನಿ ಆಗಿ ಕಾಮಿಡಿಯಾಗೂ ಇದೆ ಆ ಒಂದು ಕಾನ್ವರ್ಸೇಷನ್ ಅಂತಾನೆ ಹೇಳ್ಬೋದು. ಇಲ್ಲ ನಾನು ತಲೆ ತಿನ್ನೋದಿಲ್ಲ, ನೀನೇ ತಲೆ ತಿನ್ನೋ ಅಂತ ಹೇಳ್ಬಿಟ್ಟು ಅಶ್ವಿನಿ ಮ್ಯಾಮು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ, ಹೌದು ನನಗೆ ತಲೆ ತಿನ್ನೋದಂದ್ರೆ ಬಹಳ ಇಷ್ಟ, ನನ್ನ ಫ್ಯಾಮಿಲಿ ಎಲ್ಲ ಕೂಡ ನನಗೆ ತಲೆ ತಿನ್ನುವಾಗ ನೀನು ಚೆನ್ನಾಗಿ ತಲೆ ತಿಂತೀಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನನಗೆ ತಲೆ ತಿನ್ನು ಅಂತ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಅದಕ್ಕೆ ನಮ್ಮ ಗಿಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ, ಏನಪ್ಪ ಅಂತಂದ್ರೆ, ಹೌದು ನೀನು ಫಸ್ಟ್ ವಾರ ಬಂದಾಗಲೇ ಗೊತ್ತಾಯ್ತು ನೀನು ಎಷ್ಟು ಚೆನ್ನಾಗಿ ತಲೆ ತಿಂತೀಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ತಲೆ ತಿಂತಾ ಇದ್ದಾರೆ, ಏನು ತಲೆ ತಿನ್ನೋದು ಅಂತ ಯಾಕೆ ಅವ್ರನ್ನ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಚೆನ್ನಾಗಿತ್ತು. ಈ ಒಂದು ಫನ್ನಿ ಪ್ರೋಮೋನ ಹಾಕಿದ್ದಾರೆ. ಒಂದು ಮೊಟ್ಟೆ ಕತೆ ನಡೀತಾ ಇತ್ತು, ಈಗ ಒಂದು ತಲೆ ಕತೆ ಅನ್ನೋ ಥರ ನಡೀತಾ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ 12 ಸೊ ಒಂಥರ ಕಾಮಿಡಿಯಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಎಲ್ಲಿದ್ರು ಕೂಡ ಸೂಪರ್ವು. ಯಾವುದೇ ರೀತಿ ಫನ್ ಮಾತಾಡಿದ್ರು ಕೂಡ ಅದೊಂಥರ ಫನ್ನಿಯಾಗಿ ಆ್ಯಂಡ್ ಕ್ಯೂಟ್ ಆಗಿರತ್ತೆ. ಅದು ನೋ ಫಿಲ್ಟರ್ ಅಂತ ಹೇಳ್ಬೋದು. ಫಿಲ್ಟರ್ಲೆಸ್ ಅಂತಂದರೆ ಇಡೀ ಮನೇಲಿ ನನಗೆ ನಿಜವಾಗ್ಲೂ ಫಿಲ್ಟರ್ಲೆಸ್ ಅನ್ಸೋದು ನಮ್ಮ ರಕ್ಷಿತಾ ಶೆಟ್ಟಿ, ಹಾಗೆ ಗಿಲ್ಲಿ ಅಂತ ಅನ್ನಿಸ್ತಾರೆ. ಇದ್ದಿದ್ದಂಗೆ ಹೇಳ್ತಾರೆ, ಎಲ್ಲನೂ ಕೂಡ ಫಿಲ್ಟರ್ ಮಾಡಿ ಹಂಗೆ ಹಿಂಗೆಲ್ಲ ಹೇಳ್ಬೇಕಾಗಿದ್ದೀನ ಕರೆಕ್ಟಾಗಿ ಹೇಳ್ತಾರೆ ಅಂತ ನಂಗೆ ಅನ್ಸುತ್ತೆ. ಖುಷಿ ಆಗುತ್ತೆ ನಮ್ಮ ರಕ್ಷಿತಾ ಶೆಟ್ಟಿಯನ್ನ ನೋಡಿದ್ರೆ. ಒಂಥರ ಬಿಗ್ ಬಾಸ್ ಮನೇಲಿ ನೋಡೋದೇ ಒಂಥರ ಖುಷಿ ನಮಗೆ. ಅದರಲ್ಲೂ ಕೂಡ ಯೂಟ್ಯೂಬರ್ ಆಗಿ ಇಷ್ಟು ದೊಡ್ಡ ವೇದಿಕೆಗೆ ಹೋಗಿರೋದು ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಇಡೀ ಯೂಟ್ಯೂಬರ್ಸ್ಗಳಿಗೆಲ್ಲರಿಗೂ ಕೂಡ. ನಾವು ಒಬ್ಬ ಯೂಟ್ಯೂಬರ್ ಆಗಿ ನಮಗೂ ಒಂದು ಖುಷಿ ಆಗುತ್ತೆ ಇಲ್ಲಿವರೆಗೂ ನಮ್ಮ ರಕ್ಷಿತಾ ಶೆಟ್ಟಿ ಬಂದಿರೋದು. ಮತ್ತು ನಮ್ಮ ಹೇಳೋದಾದ್ರೆ ಈ ಒಂದು ಪ್ರೋಮೋ ಬಗ್ಗೆ ಏನಿಸ್ತಂದ್ರೆ, ಕಾಮಿಡಿ ವಿಡಿಯೋ ಥರ ಇದೆ. ಮತ್ತು ನಮ್ಮ ಅಶ್ವಿನಿ ಮ್ಯಾಮು ಚೆನ್ನಾಗಿ ಆಟ ಆಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಒಂಥರ ಫನ್ನಿಯಾಗಿ ಎಲ್ಲೇ ಕೂತ್ರು ಅಷ್ಟೇ, ಎಲ್ಲಿ ನಿಂತ್ರು ಅಷ್ಟೇ ಆಟ ಆಡಿಕೊಂಡು ಕುಣಿದಾಡ್ಕೊಂಡು ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಚೆನ್ನಾಗಿರ್ತಾರೆ. ಸೊ ತಲೆ ತಿನ್ನೋದಂತ ಅನ್ನೋದೊಂದು ಪದನ ಯೂಸ್ ಮಾಡ್ಕೋತಾರೆ. ಯಾರು ತಲೆ ತಿಂತಾರೋ ಬಿಗ್ ಬಾಸ್ ಮನೇಲಿ ನೀವು ಹೇಳಿ, ಯಾರು ಜಾಸ್ತಿ ತಲೆ ತಿಂತಾರೆ ಅಂದರೆ. ನಾನು ಅಲ್ಲಿ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಮೀನಿನ ತಲೆನ ಕೊಡ್ತಾರೆ. ನಮ್ಮ ಮೀನಿಂದು ಥರ ಒಂದು ತಲೆ ಇತ್ತು, ಅದನ್ನ ಮೀನಿಂದೇನೋ ತಿನ್ನೋಕೆ ಅಂತ ತಲೆ ಕೊಡ್ತಾರೆ. ಸೊ ಅದನ್ನ ರಕ್ಷಿತಾ ಶೆಟ್ಟಿ ಹೇಳಿದ್ರು, ಅಥವಾ ಇಡೀ ಮನೆಯವ್ರನ್ನ ತಲೆ ತಿನ್ನೋದಕ್ಕೆ ನಾನೇ ಬೆಸ್ಟು ಅಂತ ಹೇಳ್ತಾರೋ, ಯಾವ ರೀತಿಯಲ್ಲಿ ಹೇಳಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ವರ್ಡ್ನ ಅಂತ ಹೇಳ್ಬಿಟ್ಟು ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ನೋಡೋಣ ನಿಮ್ಮ ಕಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನನಗೊಂದು ಅರ್ಥ ಆಗಿದ್ದಂದ್ರೆ, ರಕ್ಷಿತಾ ಶೆಟ್ಟಿ ಹೇಳಿದ್ದು ನಾನು ಮೀನು ತಲೆನ ಚೆನ್ನಾಗಿ ತಿಂತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿಯವರೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಮತ್ತು ನಮ್ಮ ಅಶ್ವಿನಿ ಮ್ಯಾಮ್ ಹೇಳಿದ್ದೇನಪ್ಪ ಅಂತಂದರೆ, ಮಾತಾಡೋದ್ರಿಂದ ತಲೆ ತಿಂತೀಯಾ ಅನ್ನೋ ರೀತಿ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಅಶ್ವಿನಿ ಮ್ಯಾಮ್ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಈಗಿರುವಂಥದ್ದು ಏನಿದೆ
ಫಸ್ಟ್ ಎಲ್ಲ ಒಂದು ಕಾಲ್ ಗೆಜ್ಜೆ ಸೌಂಡ್ ಇರ್ಬೋದು, ಜಗಳಗಳಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ನಮ್ಮ ಅಶ್ವಿನಿ ಮ್ಯಾಮು ತುಂಬ ಕೆಳಮಟ್ಟದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿಯವ್ರನ್ನ ಮಾತಾಡಿಸ್ತಾ ಇದ್ದಿರ್ಬೋದು, ಆ ರೀತಿ ನೋಡ್ತಾ ಇದ್ದಿರ್ಬೋದು. ಇಷ್ಟ ಆಗ್ತಾ ಇರಲಿಲ್ಲ, ಯಾಕಪ್ಪ ಇವ್ರು ಈ ಥರ ಆಡ್ತಾರೆ, ರಕ್ಷಿತಾ ಶೆಟ್ಟಿ ಆ ಹುಡುಗಿ ಚಿಕ್ಕ ಹುಡುಗಿ ಮೇಲೆ ಯಾಕಪ್ಪ ಇಷ್ಟೊಂದು ಸಾಧಿಸ್ತಾರಪ್ಪ ಅಂತ ನಮಗೆ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಇಬ್ರು ಅಂದರೆ ನಮ್ಮ ಅಶ್ವಿನಿ ಮ್ಯಾಮ್ ಚೇಂಜ್ ಆಗಿರೋ ಥರ ಈ ಥರ ಒಳ್ಳೆ ಮನಸ್ಥಿತಿಯಲ್ಲಿ ಇಟ್ಕೊಂಡು ಆ ಹುಡುಗಿನ ಕೇರ್ ಮಾಡೋದಿರ್ಬೋದು, ಮಾತಾಡ್ಸೋಂಥ ರೀತಿ ಇರ್ಬೋದು, ಆಟ ಆಡಿಸೋದಿರ್ಬೋದು, ಅಂದರೆ ಒಂಥರ ಫನ್ನಿಯಾಗಿ ಮಾತಾಡ್ಸೋದು, ಫನ್ನಿಯಾಗಿ ಆಟ ಆಡೋದಿರ್ಬೋದು, ಇದೆಲ್ಲನೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಮ್ಯಾಮ್ ಅವರ ಒಂದು ಕಾಂಬಿನೇಷನ್ನು ಈ ರೀತಿ ಇದ್ರೇ ಚಂದ ಅನ್ಸುತ್ತೆ ನನಗಂತೂ. ಇನ್ನು ಅಮ್ಮ ಬಿಗ್ ಬಾಸ್ ಮನೆ ಒಳಗೆ ಹೋಗಿರುವಂತಹ ವಿಡಿಯೋ ಪ್ರೋಮೋ ಆಲ್ರೆಡಿ 7.5 ಮಿಲಿಯನ್ಸ್ ಏನೋ ಓಡಿದೆ. ನಿಜವಾಗ್ಲೂ ಫಸ್ಟ್ ಹೈಯೆಸ್ಟ್ ಅಂದರೆ ಒಂದು 5 to 6 ಅವರ್ಸ್ಗೆ 7 ಮಿಲಿಯನ್ಸ್ವರೆಗೂ ಕೂಡ ಹೋಗಿದೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೂ ಹೆಚ್ಚು ವ್ಯೂಸ್ ಬರೋವಂಥ ಚಾನ್ಸಸ್ ಕೂಡ ಇದೆ. ಇಷ್ಟು ಮಿಲಿಯನ್ಸ್ನ ಓಡ್ತಾ ಇದೆ ಅಂತಂದರೆ ರಕ್ಷಿತಾ ಶೆಟ್ಟಿಯ ಫ್ಯಾನ್ಸ್ಗಳು ಎಷ್ಟು ಇಷ್ಟಪಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯವ್ರನ್ನ. ರಕ್ಷಿತಾ ಶೆಟ್ಟಿಯವರ ವ್ಯಕ್ತಿತ್ವ ಆಗಿರ್ಬೋದು, ಅವರ ಆಟ ಆಗಿರ್ಬೋದು ತುಂಬ ಜನಕ್ಕೆ ಇಷ್ಟ ಆಗ್ತದೆ, ಅವರ ಮಾತುಗಳಿರ್ಬೋದು ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ. ಬಿಗ್ ಬಾಸ್ ಮನೆಗಳೇ ಒಳಗಡೆ ರಕ್ಷಿತಾ ಶೆಟ್ಟಿ ಹೆಂಗೆ ಅಂತಂದರೆ ಒಂಥರ ಪಟಾಕಿ ಥರ, ಯಾವಾಗ ಬೇಕಾದ್ರೂ ಸಿಡಿಬೋದು ಅಂತ ಹೇಳ್ತೀನಿ ನಾನು. ಬಿಕಾಸ್ ಸುಸುರು ಬತ್ತಿ ಥರ ಇದ್ರೂ ಕೂಡ ಪಟಾಕಿ ಥರ, ದೊಡ್ಡ ಲಕ್ಷ್ಮೀ ಪಟಾಕಿ ಥರ ಸಿಡಿತಾರೆ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ವಿನ್ನರ್ ಕ್ಯಾಂಡಿಡೇಟ್ ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ಹೇಳ್ಬೇಕಂದ್ರೆ ಫೈನಲಿಸ್ಟ್ ಅಂತೂ ಹಾಗೇ ಆಗ್ತಾರೆ ಇವರು. ಏನೋ ಫೈನಲ್ 6 ಮೆಂಬರ್ಸ್ ಇರ್ತಾರೆ, ಫೈನಲಿಸ್ಟಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ರಕ್ಷಿತಾ ಶೆಟ್ಟಿ ಅವರು. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂತ ಹೋಗ್ತಾ ಇದ್ದಾರೆ. ಧ್ರುವ ಅಂತೂ ನೆಗೆಟಿವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ರೂಮಲ್ಲಿ ಟ್ರೈ ಮಾಡಿದ್ರು ಸುಮಾರು ಸಲ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಅಷ್ಟು ಒಂದು ವಾರ ಏನು ರಕ್ಷಿತಾ ಶೆಟ್ಟಿಗೆ ಅಷ್ಟು ಟಾರ್ಚರ್ ಕೊಟ್ಟರು ಕೂಡ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಇದ್ದರು. ಎಲ್ಲೂ ಕುಗ್ದೇನೆ ಅಷ್ಟು ಧೈರ್ಯವಾಗಿ ಇದ್ರಲ್ವಾ. ಸೊ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ ಧ್ರುವಂತ ಅವರ ಒಂದು ಮೆಂಟಲ್ ಇದು ಎಲ್ಲ ಟಾರ್ಚರ್ನ ತಡ್ಕೊಂಡು ನಮ್ಮ ರಕ್ಷಿತಾ ಶೆಟ್ಟಿ ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಸೀಕ್ರೆಟ್ ರೂಮಲ್ಲೂ ಕೂಡ ಎಲ್ಲನೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಹಾಗೆ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ರಕ್ಷಿತಾ ಶೆಟ್ಟಿಯವರ ಒಂದು ಅಮ್ಮ ಬರ್ತಾ ಇದ್ದಾರೆ. ನೋಡೋಣ, ಎಪಿಸೋಡ್ ಬಗ್ಗೆನೂ ಕೂಡ ರಿವ್ಯೂನ ಮಾಡ್ತೀನಿ ನಾನು ನೆಕ್ಸ್ಟ್ ಎಪಿಸೋಡ್ ನಾಳೆ. ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ರಿವ್ಯೂನ ಕೂಡ ಕೊಡ್ತೀನಿ. ಈ ಒಂದು ಪ್ರೋಮೋ ಇದಾಗಿತ್ತು ಸ್ನೇಹಿತರೆ. ನಮ್ಮ ಅಶ್ವಿನಿ ಮ್ಯಾಮ್ ಹಾಗೆ ರಕ್ಷಿತಾ ಶೆಟ್ಟಿಯವರ ಒಂದು ಕ್ಯೂಟ್ ತಲೆ ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಪ್ರೋಮೋ ಬಂದಿತ್ತು. ಚೆನ್ನಾಗಿದೆ, ಒಂಥರ ಕಾಮಿಡಿಯಾಗಿ ಫನ್ನಿಯಾಗಿ ಇಬ್ಬರು ಕೂಡ ಕಾನ್ವರ್ಸೇಷನ್ ಮಾಡ್ತಾರೆ ಅಂತದ್ದು. ನಮ್ಮ ರಕ್ಷಿತಾ ಶೆಟ್ಟಿ ನೋ ಫಿಲ್ಟರ್ ಅಂತ ಹೇಳ್ತೀನಿ. ನನಗೆ ತಲೆ ಅಂದರೆ ತಲೆ ತಿನ್ನೋದಂದ್ರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಯಾರು ತಲೆ ತಿನ್ನೋಕ್ಕೆ ಅಂತ ಇಷ್ಟ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರಕ್ಷಿತಾ ಶೆಟ್ಟಿಯವ್ರನ್ನ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ನನ್ನ ಇನ್ನೂ ಬಿಗ್ ಬಾಸ್ ಸೀಸನ್ 12ನ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಗೈಸ್. ಲವ್ ಯು ಗೈಸ್. ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.